ಚಂಡರಿಪು ಬಲ ವಿಲಯ ಹರನು ಉದ್ದಂಡ ಬಲ ಶಸ್ತ್ರಾಸ್ತ್ರವನು ಕೈಕೊಂಡು ಸುರಪನ ಸೂನು ತಡೆದನು ವೈರಿ ಮೋಹರವ ಸುರಪನ ಸೂನು ಉದ್ದಂಡ ಬಲ ಶಸ್ತ್ರಾಸ್ತ್ರವನು ಕೈಕೊಂಡು ತಡೆದನು. ಎಲೆ ಪರೀಕ್ಷಿತ ತನಯಕ್ಕೆ ನೃಪತಿಲಕನು ಅತಿ ವೇಗದಲ್ಲಿ ರಥವನು ಕುಳುಗುಳಕ್ಕೆ ತಾರೆ ಕಂಡನು ಉತ್ತರ ಮುಂದೆ ದೂರದಲ್ಲಿ ತಳಿತ ಕುಂತದ ಬಾಯಿ ಧಾರೆಯ ಹೊಳವುಗಳ ಹೊದರಿದ್ದ ಸಿಂಧದ ಸೆಳೆಯ ಸೇಗುರಿಗಳ ವಿಡಂಬದ ಸಕಲ ಮೋಹರವ ದೂರದಲ್ಲಿ ಉತ್ತರ ಕಂಡನು. ಪರೀಕ್ಷಿತ ತನಯ ಕೇಳು ಎನ್ನುತ್ತಾ ವೈಶಂಪಾಯನ ಮುನಿಗಳು ಕಥೆಯನ್ನು ಮುಂದುವರಿಸುತ್ತಾ ಇದ್ದಾರೆ. ಪಾರ್ಥನು ಅತಿ ವೇಗದಲ್ಲಿ ರಥವನ್ನು ಓಡಿಸುತ್ತಾ ಬಂದು ರಣರಂಗದ ಸಮೀಪಕ್ಕೆ ತಂದು ನಿಲ್ಲಿಸುವಷ್ಟರಲ್ಲಿ ದೂರದಲ್ಲಿ ಇದ್ದ ಕೌರವನ ಸೈನ್ಯವು ಕಂಡಿತು ಉತ್ತರನಿಗೆ. ಧ್ವಜಪಟಗಳು, ತುರಗನಿಕರ, ಬೆಳ್ಗೊಡೆಗಳು, ಪತಾಕೆಗಳು ಎಲ್ಲವೂ ಸಮುದ್ರದಂತೆ ಕಂಡವು ಉತ್ತರನಿಗೆ. ಇಲ್ಲಿ ಕವಿ ಕುಮಾರವ್ಯಾಸ ಕೌರವನ ಸೈನ್ಯವನ್ನು ಸಮುದ್ರಕ್ಕೆ ಹೋಲಿಸಿದ್ದಾರೆ. ಸಮುದ್ರದ ಒಡಲಲ್ಲಿ ಇರುವ ಒಡ್ಡುಕಲ್ಲು, ಅಲೆ, ಸುಳಿ, ಅಬ್ಬರಗಳು, ಮೀನುಗಳು ಎಲ್ಲವೂ ಉತ್ತರನಿಗೆ ಆನೆ, ರಥ, ಕುದುರೆ, ಶ್ವೇತಛತ್ರಗಳಲ್ಲಿ ಕಾಣುತ್ತಿದ್ದಾನೆ. ಅಷ್ಟೇ ಅಲ್ಲ, ಆ ಸೈನ್ಯವು ದಾವಾಗ್ನಿಯಂತೆ ಕಾಲ್ಗಿಚ್ಚಿನಂತೆ ಗೋಚರಿಸಿದವು ಉತ್ತರನಿಗೆ. ಪ್ರಳಯ ಮೋಡದ ಬೀಜವೋ ಆನೆಗಳ ಕುಲವೇ ನೆರೆದಿದೆಯೋ ಸಿಡಿಲಿನ ಅಬ್ಬರವೋ ಎಂದು ಭಯಪಟ್ಟಿದ್ದಾನೆ ಉತ್ತರ ಕುಮಾರ. ಕಾಲಕೂಟದ ತೊರೆಯೋ ಮಾರಿಯ ಗೊಳೆಯವೋ ಮೃತ್ಯುವಿನ ಗಂಟಲ ತಾಳಿಗೆಯೋ ಭೈರವನ ಥಟ್ಟೋ ಜವನ ಜಂಗುಳಿಯೋ ಕಾಲ ರುದ್ರನ ನೊಸಲವಗ್ನಿ ಜ್ವಾಲೆಯೋ ಕೌರವನ ಸೇನಾ ಜಾಲವೋ ಶಿವ ಶಿವ ಎನ್ನುತ್ತ ಹೆದರಿದ ನಂದು ಸುಕುಮಾರ. ಇಲ್ಲೂ ಕೌರವನ ಸೈನ್ಯದ ಆಗಾಧತೆ, ಆ ವಿಸ್ತಾರತೆ ಮತ್ತೆ ಚಿತ್ರಣ ಮಾಡಿದ್ದಾನೆ ಕವಿ ಕುಮಾರವ್ಯಾಸ. ಈಗಷ್ಟೇ ಸಮುದ್ರದ ಆ ಸಾಗರದ ರೀತಿಯಂತೆ ಭಾಸವಾಗಿದ್ದ ಆ ಕೌರವನ ಸೈನ್ಯವು ಇದೀಗ ಉತ್ತರನಿಗೆ ತನ್ನನ್ನು ಕೊಲ್ಲಲು ಬಂದಂತಹ ಮೃತ್ಯುವಿನ ಬಿಡಾರದಂತೆ, ಕೂಪದಂತೆ
ಹಾಗೆ ಕಾಲರುದ್ರನ ಹಣೆಯ ಮೇಲಿರುವ ಆ ಮೂರನೆಯ ಕಣ್ಣಿನ ಹಾಗೆ ಬೆಂಕಿಯ ಜ್ವಾಲೆಯಂತೆ ಕಂಗೊಳಿಸುತ್ತಾ ಇದೆ. ಇದೇನು ಕೌರವನ ಸೈನ್ಯವೋ ಅಥವಾ ಆ ಕಾಲಭೈರವನ ಸೈನ್ಯವೋ ಎಂದು ಶಿವ ಎಂದು ಮತ್ತು ಆ ಸೈನ್ಯವನ್ನು ನೋಡುತ್ತಾ ಗಾಬರಿಗೊಂಡಿದ್ದಾನೆ ಉತ್ತರ ಕುಮಾರ.